ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಹಳ್ಳಿ ಕರ್ಮಧ್ಯಮ ಯೂಟ್ಯೂಬ್ ಚಾನಲ್. ಈಗ ನೋಡ್ತಾ ಇರೋದು ಘಾಟಿ ಸುಬ್ರಹ್ಮಣ್ಯ ದನಗಳ ಜಾತ್ರೆ. ಸೊ ನೋಡ್ಬೋದು, ತುಂಬ ಚೆನ್ನಾಗಿ ಸೇರಿದೆ ಈ ಸಲ. ಸೊ ಇಲ್ಲಿ ಎತ್ತುಗಳಿದ್ದಾವೆ, ತುಂಬ ಚೆನ್ನಾಗಿದ್ದಾವೆ. ಈ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾರೆ, ವಿಡಿಯೋ ಕೊನೆವರೆಗೂ ನೋಡಿ. ಸರ್, ನಿಮ್ಮ ಬಗ್ಗೆ ತಿಳಿಸ್ಕೊಡಿ. ನನ್ನ ಹೆಸರು ರಕ್ಷಿತ್ ಅಂತ, ಬೆಂಗಳೂರು ಇಂದ್ರಾನಗರ್ ಅವ್ರು. ನಾವು ಇಂದ್ರಾನಗರ್ ಸಿಟಿಲೇ ಇರೋದು. ಸಿಟಿ. ಸೊ ನೀವು ಏನು ಮಾಡ್ತಾ ಇರೋದು? ಎಜುಕೇಶನ್ ಆಯ್ತು, B.Com ಕಂಪ್ಲೀಟ್ ಆಯ್ತು. ಸರ್, ಈಗ ನೀವು ಇಂದ್ರಾನಗರ್ ಅಂದ್ರೆ ಅದು ತುಂಬಾ ದೊಡ್ಡ ಏರಿಯಾ ಅದು. ಅಲ್ಲಿ ಎತ್ಕೊಳ್ ಸಾಕ್ತಿದ್ದೀರಾ? ಹೌದು, ಏನೋ ಆವಾಗಿಂದ ನಮ್ಮ ತಾತ ಅವ್ರು ಕಟ್ಕೊಂಡ್ ಬಂದಿದ್ರು. ಸೊ ಅದನ್ನ ಉಳಿಸ್ಕೊ ಹೋಗ್ತಿದ್ದೀರಾ? ಅದನ್ನ ನಾವು ಕಟ್ಕೊಂಡು ಉಳಿಸ್ಕೊಂಡು ಹೋಗ್ತಾ ಇದೀರಿ. ಸರ್, ಇವು ಏನಲ್ಲವೇ ಅಣ್ಣ? ಇವಾಗ ಅಲ್ಲಿ ಮಾಡಿದೆ. ಈಗ ಎರಡಲ್ಲಲ್ಲಿ ಒಂದೊಂದಲ್ಲಿ ಉದುರ್ಸ್ಕೊಂಡು ಒಂದೊಂದಲ್ಲೂ. ಸೊ ಇನ್ನ ಈಗ 2 ವರ್ಷನ? ಸೊ ಇದು ಎಲ್ಲಿಂದ ತಂದಿದ್ ನೀವು? ನಾವು ಕೆಂಗೇರಿ ಹತ್ರ ದೊಡ್ಡಿಪಳ್ಳಿ ಅಂತ ತಂದಿದ್ದು. ದೊಡ್ಡಿಪಳ್ಳಿ. ನಾವು ತಂದು ಒಂದು 8-9 ತಿಂಗಳಾಗಿದೆ. ಸರ್, ಈಗ ನೀವು ಇದ್ರಲ್ಲಿ ಕೆಲಸ ಏನಾದ್ರು ಮಾಡ್ತೀರಾ? ಕೆಲಸ ಏನ್ ಮಾಡಕ್ಕಾಗಲ್ಲ, ಬರೀ ವಾಕ್ ಅಷ್ಟೇ. ಬರೀ ವಾಕ್. ಸಿಟಿ ಟ್ರಾಫಿಕ್ ಇರೋದ್ರಿಂದ ಬರೀ ವಾಕ್ ಮಾಡ್ತೀರಿ ಅಷ್ಟೇ. ಬೆಳಗ್ಗೆ ಟೈಮ್ ವಾಕ್ ಬಿಡ್ತೀರಿ ಈಚೆ. ಸಿಟಿಲೆಲ್ಲ ವಾಕ್ ಮಾಡಿಸ್ಬೋದಾ? ವಾಕ್ ಮಾಡಿಸ್ಬೋದು. ಬೆಳಗ್ಗೆ ಟ್ರಾಫಿಕ್ ಆಗಕ್ ಮುಂಚೆ ಒಂದ್ 7 ಗಂಟೆ 7:15 ಮುಂಚೆ ವಾಕ್ ಬಿಡ್ತೀರಿ ಅಷ್ಟೇ. ಸರ್, ಇವು ಏನ್ ಬೆಲೆ ಆಗವ ನಿಮ್ಗೆ? ನಮ್ಗೆ 4 ಆಗಿದಾವಣ್ಣ. 4 ಲಕ್ಷ. ಸೊ ಇದು ಶೋಕಿಗೋಸ್ಕರ? ಶೋಕಿ ಅಷ್ಟೇ. ಸೊ ಏನೇನ್ ತಿಂಡಿ ಕೊಡ್ತೀರಾ ನೀವು? ತಿಂಡಿ ಒಂದ್ ಟೈಮ್ ಬೂಸ ಕೊಡ್ತೀರಿ, ಒಂದ್ ಟೈಮ್ ಗಂಜಿ ಕೊಡ್ತೀರಿ, ಹಾಲು, ಮೊಸರು, ಸೊ ಇಷ್ಟೆಲ್ಲ ಕೊಡ್ತೀರಾ? ಸರ್, ಹಾಗೆ ಮೇವೆಲ್ಲ ಏನೇನ್ ಕೊಡ್ತೀರಾ? ಮೇವ್ ಒಂದ್ ಟೈಮ್ ರಾಗಿ ಹುಲ್ಲು, ಒಂದ್ ಟೈಮ್ ನೆಲ್ಲುಲ್ಲು ಕೊಡ್ತೀವಿ. ಸೊ ಎರಡಲ್ಲಾಗಿರೋ ತುಂಬಾ ಸೈಜ್ ಬೆಳೆದವೆ ಇವು. ಅಂದ್ರೆ ಇನ್ನ ನೆಕ್ಸ್ಟ್ ವರ್ಷಕ್ಕೆ ಇನ್ನೂ ದೊಡ್ಡ ತಾಯ್ತವೆ. ಸರ್, ಇದು ವ್ಯಾಪಾರ ಎಷ್ಟು ಹೇಳ್ತಾ ಇದ್ದೀರಾ? ನಾವು ವ್ಯಾಪಾರ ಇವಾಗ 5.5 ಹೇಳ್ಕೊಂಡಿದ್ದೀರಿ. 5.5. ಸೊ ಒಳ್ಳೆ ಕ್ವಾಲಿಟಿ ಇರೋದ್ರಿಂದ 5.5 ಹೇಳ್ತಾ ಇದ್ದೀರಿ. ಇನ್ನ ಯಾರು ಬಂದ್ ಕೂತಿಲ್ಲ, ನೋಡೋಣ, ಹೆಚ್ಚು ಕಮ್ಮಿ ಬಂದ್ರೆ ಕೊಡೋಣ, ಇಲ್ಲ ಅಂದ್ರೆ ನಾವು ಸಾಕಲ್ಲ. ನೀವೇ ಸಾಕ್ತೀರಾ? ಸೊ ಮಾರಲೇಬೇಕು ಅನ್ನೋದೇನಿಲ್ಲ. ನಾವು ಮಾರಿದ್ರು ತಿರುಗಿ ತೆಗಿಯಬೇಕು, ಅದಕ್ಕೋಸ್ಕರ ನಮ್ಗೇನ್ ಮಾರೇಬೇಕಂತೇನಿಲ್ಲ. ಸೊ ಈಗ ಕೊಟ್ಟರು ಕೂಡ ಹುಡ್ಕೋದ್ ತುಂಬಾ ಕಷ್ಟ ಇದೆ. ಎಲ್ಲೂ ಒಳ್ಳೆ ತರ ಸಿಗ್ತಾ ಇಲ್ಲ. ಇವಾಗ ಸಿಕ್ಕಿದ್ರು ಬೆಲೆ ಜಾಸ್ತಿ ಹೇಳ್ತಿದ್ದಾರೆ. ಬೆಲೆ ಸ್ಟಾಕ್ ಕಡಿಮೆ ಇರೋದ್ರಿಂದ ಬೆಲೆ ಜಾಸ್ತಿ, ಕೊಂಡಕ್ಕಾಗಲ್ಲ. ಅದ್ರಲ್ಲಿ ನಾವು ಸಿಟಿಯಲ್ಲಿ ಎಲ್ಲ ಕೊಂಡ್ಬೇಕು, ಹುಲ್ಲಿಂದ ಹಿಡಿದು ಬೂಸದಿಂದ ಹಿಡಿದು ಎಲ್ಲ ಕೊಂಡ್ಬೇಕು ನಾವು. ಸೊ ಹಂಗಾಗಿ ಸ್ವಲ್ಪ ಡಿಮ್ಯಾಂಡ್, ಕಾಸ್ಟ್ ಸ್ವಲ್ಪ ಜಾಸ್ತಿನೇ ಆಗುತ್ತೆ. ಸೊ ಈಗ ಒಂದು ಪೇರ್ ಎತ್ ಮೇಂಟೈನ್ ಮಾಡ್ಬೇಕಂದ್ರೆ, ಈಗ ಈ ಪೇರ್ ಮೇಂಟೈನ್ ಮಾಡಕ್ಕೆ ಎಷ್ಟು ಖರ್ಚಾಗ್ಬೋದು? ಖರ್ಚು ಲೆಕ್ಕ ಹಾಕಿಲ್ಲ ನಾವು. ಅಲ್ಲ, ಒಂದು ಅಪ್ರಾಕ್ಸಿಮೇಟ್ ಎಷ್ಟು ಆಗ್ಬೋದು ಒಂದು ಮಂತ್ಗೆ? ತಿಂಗಳಿಗೆ ಅಮ್ಮಮ್ಮ ಒಂದ್ ದಿನ ಲೆಕ್ಕ ಹಾಕಿದ್ರು 1 ಹುಲ್ಲು ನಮ್ಗೆ ಅಲ್ಲಿ ಸಿಕ್ಕದೆ 100-150 ರೂಪಾಯಿ 1 ಹುಲ್ಲು. 1 ಸೊ ಒಂದು ದಿನಕ್ಕೆ 2-3 ಬೇಕಾಗುತ್ತೆ. ಒಂದು ಅಂದಾಜು ಒಂದು 500-1000 ರೂಪಾಯಿ ಖರ್ಚಾಗ್ಬೋದು ಪರ್ ಡೇಗೆ ಬೇಕು. ಸೊ ಅಷ್ಟೆಲ್ಲ ಅದಕ್ಕಂತಾನೆ ಒಂದು ಹಸ ಮಾಡ್ಕೊಂಬಿಟ್ಟಿದ್ದೀರಿ. ಹಾಲು ಮೊಸರು ಕೊಡ್ತೀರಿ, ಒಂದು ಹಸನು ಮೇಂಟೈನ್ ಮಾಡ್ತಿದ್ದೀರಿ. ತುಂಬಾ ಚೆನ್ನಾಗಿ ಸಾಕಿದೀರಾ. ಒಳ್ಳೆ ಶೈನಿಂಗ್ ಇದಾವೆ. ಎಲ್ಲಾರು ಕಾಂಪಿಟೇಷನ್ ಮಾಡಿದೀರಾ? ಇನ್ನ ಎಲ್ಲೂ ಇಲ್ಲ. ಈ ಸರಿ ಇಲ್ಲಿ ಬಿಡೋಣ ಅಂತ ಘಾಟಿಗೆ ಇಲ್ಲಿ ಬಿಡ್ತೀರಾ? ಸೊ ಬೇರೆ ಯಾವ್ದಾದ್ರು ಜಾತ್ರೆ ಬಂದ್ಮೇಲೆ ಇದೆ ಫಸ್ಟ್ ಜಾತ್ರೆ ಮಾಡ್ತಾ ಇರೋದು ನಾವು. ಅಂದ್ರೆ ಇದೇ ಜಾತ್ರೆ ಬಿಟ್ಟು ಬೇರೆ ಯಾವ್ದಾದ್ರು ಜಾತ್ರೆ ಮಾಡ್ತೀರಾ? ನಾವು ಸಪ್ಲಮ್ಮ ಮಾಡ್ತೀರಿ. ಸಪ್ಲಮ್ಮ ಮಾಡ್ತೀರಿ. ನಮ್ ಲೋಕಲ್ ಜಾತ್ರೆ. ನಿಮ್ ಲೋಕಲ್? ಸೊ ಅದ್ ಯಾವಾಗ ನಡೆಯುತ್ತದು? ಜನವರಿಯಲ್ಲಿ ನಡೆಯುತ್ತೆ. ಸೊ ಅದು ಬಿಟ್ಟು ಬೇರೆ ಯಾವ್ದಾದ್ರು ಜಾತ್ರೆ ಮಾಡ್ತೀರಾ? ನೋಡೋಣ, ಆದ್ರೆ ಈ ಸರಿ ನಂದಿಗೆ ಹಾಕೋಣ ಅಂತಿದ್ದೀರಿ. ನಂದಿ ಶಿವರಾತ್ರಿ ಟೈಮ್ ನಡೆಯುತ್ತೆ ಅಲ್ಲಿ ಚಿಕ್ಕಬಳ್ಳಾಪುರ ಹತ್ರ ನಂದಿ ದೇವಸ್ಥಾನ ಇದೆಯಲ್ಲ, ಅಲ್ಲಿ ಚಿಕ್ಕಬಳ್ಳಾಪುರ ಅಲ್ಲಿ ನಡೆಯುತ್ತೆ. ಸೊ ಅಲ್ಲೂ ತುಂಬಾ ಚೆನ್ನಾಗಿ ನಡೆಯುತ್ತಾ? ಇಲ್ಲ, ಇವಾಗ ಆಲ್ಮೋಸ್ಟ್ ದನ ಅಲ್ಲೂ ಇನ್ನೇನ್ ಜಾತ್ರೆ ನಿಂತೋಗ್ತಾ ಇದೆ. ಹೌದು, ಕಮ್ಮಿ ಆಗ್ಬಿಟ್ಟಿದೆ ದನ. ಅಲ್ಲೂ ಇರೋದ್ರಲ್ಲಿ ಸುಮಾರಾಗಿ ಸೇರ್ಕೊಳ್ಳುತ್ತೆ. ಪರವಾಗಿಲ್ಲ. ಸೊ ಈಗ ನಿಮ್ಮ ಹತ್ರ ಯೂತ್ಸ್ ಎಲ್ಲ ಈ ತರ ಕಟ್ತಿರೋದು ಕೂಡ ಒಂಥರ ಇನ್ನ ಅಭಿವೃದ್ಧಿ ಮಾಡೋಕೆ ಹೆಲ್ಪ್ ಆಗುತ್ತದ. ಕಟ್ಬೇಕು, ಏನೋ ಹಳೇದು ವರ್ಷ ಪೂರ್ತಿ ತಂದವ್ರು ಮಾಡಿರೋದ್ನ ಉಳ್ಸ್ಕೊಂಡು ಹೋಗ್ಬೇಕು ಅನ್ನೋದೊಂದು ಅಷ್ಟೇ. ಆಮೇಲೆ ವರ್ಷ ಪೂರ್ತಿ ಸಾಕಿದ್ರೆ ಅದು ಒಳ್ಳೇದು. ಇದು ಜಾತ್ರೆಗೆ ಅಂತ ತಂದು ಮೇಸೋದು ಅಷ್ಟು, ಜಾತ್ರೆ ಆದ್ಮೇಲೆ ಸ್ವಲ್ಪ ಬಿಟ್ಟು ಕೊಟ್ಬಿಡೋದು, ಆ ತರ ಎಲ್ಲ ಮಾಡಿದ್ರೆ ಅಭಿವೃದ್ಧಿ ಅಷ್ಟು ಇದಾಗಲ್ಲ. ಏನಿದ್ರು ವರ್ಷ ಪೂರ್ತಿ ಮನೇಲಿ ಹುಲ್ ತಿನ್ಬೇಕು, ದನ ಜಾತ್ರೆ ಮಾಡ್ಬೇಕು, ಅದೊಂದು ಖುಷಿ. ಆ ತರ ಮಾಡಿದ್ರೆ ಅಭಿವೃದ್ಧಿ. ಹೌದು. ಸೊ ಎಲ್ರು ಸಾಕಿದಾಗ ಎತ್ತುಗಳೆಲ್ಲ ಒಳ್ಳೊಳ್ಳೆ ಎತ್ತುಗಳು ಉಳ್ಕೊಳ್ಳೋ ಒಂದು ಮರ್ಯಾದೆ ಇರುತ್ತೆ. ಸರ್, ಹಾಗೆ ಇಲ್ಲಿ ಬಂಡೂರು ಕುರಿ ಇದೆ, ಇದು ಒಂದ್ ಸಾಕಿದೀರಾ? ಅದು ಎತ್ತುಗಳ ಜೊತೆ ಶೋಕಿಗೆ ಅಂತ ತಗೊಂಡಿರೋದು.
ಶೋಕಿಗೆ. ಶೋಕಿಗೆ ಇರ್ಲಿ ಮನೆ ಹತ್ರ ಎತ್ತುಗಳ ಜೊತೆ ಅಂತ ತಗೊಂಡಿದ್ದು. ಸೊ ಇದು ಬಂಡೂರ್ ಇದು. ಹಾ, ಬನ್ನೂರು 4 ಕಲ್ಲಲ್ಲಿ ಇದೆ ಮರಿ. 4 ಕಲ್ಲು. 4 ಕಲ್ಲಲ್ಲಿ. ಸೊ ತುಂಬಾ ದೊಡ್ಡ ಸೈಜ್ ಐತೆ. ಸೊ ಇದೇನೋ ಸೇಲ್ ಮಾಡ್ತಿರೋದು? ಸೇಲ್ ಮಾಡ್ತೀರಿ, ಯಾರನ್ನ ಬಂದೇ ಕೊಡ್ತೀರಿ. ಯಾರು ಬಂದ್ರೆ ಕೊಡ್ತೀರಿ. ಸೊ ನಿಮ್ದು ಇಂದಿರಾನಗರಲ್ಲಿ ಪ್ರಾಪರ್ ಅಡ್ರೆಸ್ ಹೇಳಿ. ಇಂದಿರಾನಗರ್ ನ್ಯೂ ತಿಪ್ಸಾಂದ್ರ ಹಲ್ಸೂರ್ ಬರುತ್ತಲ್ಲ, ಹಲ್ಸೂರು ಅಲ್ಲೇ ಬರೋದು ನಮ್ದು. ಅಲ್ಲೇ. ಸೊ ನಿಮ್ದು ಕಾಂಟ್ಯಾಕ್ಟ್ ನಂಬರ್ ಹೇಳಿ. 9110693539. ಸೊ ಸಿಟಿಲಿ ಇದ್ದು ಕೂಡ ಒಂದು ಪೈರ್ ಎತ್ತು ಬಂಡೂರ್ ಕುರಿ ಎಲ್ಲ ಸಾಕಿದ್ದೀರಾ? ಸಾಕಿದ್ದೀರಿ. ಸೊ ಅದು ಖುಷಿ ಪಡ್ಬೇಕು. ಸೊ ಜಾತ್ರೆ ಹೇಗಿದೆ ಈ ಸಲ? ಜಾತ್ರೆ ಪರವಾಗಿಲ್ಲ, ಸುಮಾರಾಗಿ ದನ ಸೇರಿದಾವೆ. ಇವತ್ತಿಂದ ಜಾಸ್ತಿ ವ್ಯಾಪಾರಗಳು ಸ್ಟಾರ್ಟ್ ಆಗಿದೆ. ವ್ಯಾಪಾರ ಎಲ್ಲ ಸ್ಟಾರ್ಟ್ ಆಗಿದೆ ಇವತ್ತಿಂದ. ಸೊ ನೀರು, ಲೈಟಿನ ವ್ಯವಸ್ಥೆ ಎಲ್ಲ ಎಲ್ಲ ವ್ಯವಸ್ಥೆ ಚೆನ್ನಾಗಿ ಕೊಟ್ಟಿದ್ದಾರೆ. ಈ ಸರಿ ಸುಂಕನೂ ಇಲ್ಲ ಜಾತ್ರೆಯಲ್ಲಿ. ಸುಂಕ ಇಲ್ಲ. ಹಾ, ದನಗೂ ಅಷ್ಟೇ, ಬರೋ ಜನಗಳಿಗೂ ಅಷ್ಟೇ, ಯಾರಿಗೂ ಸುಂಕ ಇಲ್ಲ. ಸರ್ ಈ ಟಗರು ಎಷ್ಟಕ್ಕೆ ತಂದಿದ್ರಿ ಇದು? ನಾವು ಸಣ್ಣ ಮರಿ ತಂದಿದ್ದು. ಸಣ್ಣ ಮರಿಲಿ 3 ತಿಂಗಳು ಇರ್ಲಿಲ್ಲ ಮರಿ, ಆವಾಗ ತಂದಿದ್ದು. 12,000 ರೂಪಾಯಿ ಮರಿ ತಂದಿದ್ದು ನಾವು. 12,000 ರೂಪಾಯಿ. ಹಾ. ಸೊ ಈಗ ವ್ಯಾಪಾರ ಏನ್ ಹೇಳ್ತಿದ್ದೀರಾ? ಇವಾಗ 45 ಹೇಳ್ತಿದ್ದೀರಿ. 45,000 ಅಂದ್ರೆ ತುಂಬಾ ಸೈಜ್ ಇರುವಂತ ಟಗರು. ಹಾ, ಲೈವ್ ವೇಟ್ ಒಂದು 60 kg ಬರುತ್ತೆ. ಹಾ, ಬರುತ್ತೆ. ನಾವು ಕಟಿಂಗ್ ಮಾಡಿಸಿಲ್ಲ, ಹಿಂಗೆ ಸಿಟಿಯಲ್ಲಿ ಇರೋದ್ರಿಂದ ಯಾರು ಒಂದೊಂದಕ್ಕಂತ ಅಲ್ಲಿ ಬರಲ್ಲ. ಇನ್ನ ನಮ್ಮ ಊರ್ಗ್ ಹಾಕೊಂಡು ಹೋಗಿ ಮಾಡಿಸ್ಬೇಕಾಗಿತ್ತು. ಹಿಂಗೆ ಜಾತ್ರೆ ಜಲ್ದಿ ಬಿದ್ದಿದ್ರಿಂದ ಮಾಡ್ಸಕ್ ಹೋಗಿಲ್ಲ. ಸೊ ಅಂದ್ರೆ ಎತ್ತುಗಳ ಜೊತೆ ಒಂದೊಂದು ಟಗರ್ ಎತ್ತು ಬಿಟ್ಟು 1 ನಿಮಿಷ ಇರಲ್ಲ, ಮನೆ ಹತ್ರ ಇರಲ್ಲ ಅಂತ ಹಾಕೊಂಬಂದಿದ್ದು. ಸೊ ಮನೆ ಹತ್ರ ಇರಲ್ಲ. ದನ ಇಲ್ಲ ಅಂದ್ರೆ ಆಚೆ ಯಾರನ್ನ ದನ ಈಚೆ ಬಿಡ್ರಿ ಅಂದ್ರೆ 1 ನಿಮಿಷ ಇರಲ್ಲ. ಮೊನ್ನೆ ಅಲ್ಲಿ ಕಟ್ಟಾಕಿದ್ದೆ ಗೊತ್ತಿಗೆ ತಗೊಂಡ್ ಬಂದ್ಬಿಟ್ಟಿತ್ತು. ಸೊ ಅಂದ್ರೆ ಅದಕ್ಕೂ ತುಂಬಾ ಅಟ್ಯಾಚ್ಮೆಂಟ್ ಆಗಿತ್ತು. ಅವು ಒಂಚೂರು ಮಗ್ಲಿಗೆ ಹೋದ್ರೆ ಒದಿಯೋದಾಗ್ಲಿ ಏನು ಮಾಡಲ್ಲ. ಈಗ ನೀವು ನೋಡ್ಬೋದು ಹಿಂದೆನೆ ಕೂತಿದ್ದೀರಾ, ಅದರಿಂದ ಏನು ಮಾಡಲ್ಲ. ಯಾವ ದನ ಬೇರೆ ಯಾವ್ದಾದ್ರು ಜಾತಿ ಎತ್ತುಗಳು ಎಮ್ಮೆಗಳು ಒಂಚೂರು ಬುದ್ಧಿ ಇಲ್ಲ. ನೋಡ್ಬೋದು, ಈಗ ವಿಡಿಯೋದಲ್ಲೇ ನೋಡ್ತಿದ್ದೀವಿ. ಅಲ್ಲಿ ಏನಿಲ್ಲ, ನಾನು ಅಲ್ಲಿ ಕುತ್ಕೊಂಡ್ಬಿಡ್ಲಿ ಪರವಾಗಿಲ್ಲ, ನಾನು ಅಲ್ಲಿ ಮಲಗ್ಬಿಡ್ಲಿ ಪರವಾಗಿಲ್ಲ, ನಾನು ಏನು ಮಾಡಲ್ಲ. ಸೊ ಅಷ್ಟು ಅಟ್ಯಾಚ್ಮೆಂಟ್ ಇದೆ. ಓಕೆ, ನೋಡ್ಬೋದು ನೀವು ಅಲ್ಲೇ ಹಿಂದೆ ಕೂತ್ಕೊಂಡೆ ಮುಟ್ತಾ ಇದ್ರೆ ಏನು ಮಾಡಲ್ಲ. ಇನ್ನು ಸೈಲೆಂಟ್ ಆಗ್ತದೆ ಹೊರತು ಸೈಲೆಂಟ್ ಇದಾವೆ ದನ ಮಾತ್ರ. ಸೊ ನೆಕ್ಸ್ಟ್ ವರ್ಷಕ್ಕೆ ತುಂಬಾ ದೊಡ್ಡ ಸೈಜ್ ಆಗ್ತವೆ. ಈಗಲೇ ಒಂದು 5 ಅಡಿ ಇದಾವ. ಹಾ, ಇದಾವೆ. ನೋಡಿ ಸ್ನೇಹಿತರೆ, ಇಂದಿರಾನಗರ್, ಬೆಂಗಳೂರು ಇಂದಿರಾನಗರಲ್ಲಿ ಇರುವಂತದ್ದು. ಸೊ ಎಲ್ರಿಗೂ ಗೊತ್ತಿರುತ್ತೆ ಇಂದಿರಾನಗರ ಎಷ್ಟು ದೊಡ್ಡ ಏರಿಯಾ ಅಂತ. ಅಲ್ಲಿ ಎತ್ತುಗಳು ಸಾಕಿದ್ದಾರೆ. ನೋಡ್ಬೋದು, ತುಂಬಾ ಖುಷಿ ಆಗುತ್ತೆ ಈ ತರ ಸಾಕಿರೋದು ನೋಡಿದ್ರೆ. 2 ಅಲ್ಲಲ್ಲಿ ಇದಾವೆ, ಈಗ 2 ಅಲ್ಲೂ ಬಿದ್ದಿದ್ದಾವೆ. ಒಂದು ತಿಂಗಳು ಆಗಿರ್ಬೋದು ಅಷ್ಟೇ. ತುಂಬಾ ಚೆನ್ನಾಗಿದ್ದಾವೆ. ಸೊ ಎಲ್ಲರೂ ಕೂಡ ಇದೇ ತರ ಒಂದೊಂದು ಪೈರು ಎತ್ತುಗಳು ಸಾಕಿ, ವರ್ಷ ಪೂರ್ತಿ ಸಾಕಿ. ಯಾರು ಕೂಡ ಸಾಕ್ಬಿಟ್ಟು ಜಾತ್ರೆ ಆದ್ಮೇಲೆ ಮಾರ್ಬಿಡೋದು ಅವೆಲ್ಲ ಮಾಡಬಾರ್ದು. ಅವಾಗ್ಲೇ ಈ ತಳಿ ನಶಿಸೋಗೋದು. ನೋಡೋದು ಒಳ್ಳೆ ಜಾತಿ ಎತ್ತುಗಳು ಈ ವಯಸ್ಸಿಗೆ ತುಂಬಾ ಚೆನ್ನಾಗಿದ್ದಾವೆ.